ಮಕ್ಕಳೇ, ಇಂದಿನ ಈ ವಿಡಿಯೋನಲ್ಲಿ ನಮ್ಮ ಗ್ಲೋಬ್ ಬಗ್ಗೆ ಹಾಗೂ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಬಗ್ಗೆ ತಿಳಿಯೋಣ. ಗ್ಲೋಬ್ ಒಂದು ಫ್ಲ್ಯಾಟ್ ಶೇಪ್ನಲ್ಲಿದೆ ಅನ್ನೋದು ಜನರ ಭಾವನೆ ಆಗಿತ್ತು ಮತ್ತು ಇದು ಎಡ್ಜ್ಗಳನ್ನು ಹೊಂದಿದೆ. ನಾವು ಇಲ್ಲಿ ಟ್ರಾವೆಲ್ ಮಾಡಿದ್ರೆ ಎಡ್ಜ್ನಿಂದ ಕೆಳಗೆ ಬೀಳುವಂಥ ಸಂಭವ ಜಾಸ್ತಿ ಅನ್ನೋ ಒಂದು ಭಯ ಇತ್ತು. ಆದರೆ ತದನಂತರದಲ್ಲಿ ಗೊತ್ತಾಯಿತು ನಮ್ಮ ಅರ್ತ್ ಅದು ಜಿಯಾಯ್ಡ್ ಶೇಪ್ ಅಥವಾ ಸ್ಪೆರಿಕಲ್ ಶೇಪ್ನಲ್ಲಿದೆ ಅಂತ. ನೀವು ಗ್ಲೋಬ್ ಬಗ್ಗೆ ಅಂತೂ ಕೇಳಿರ್ತೀರ. ಗ್ಲೋಬ್ ಇಟ್ ಈಸ್ ರೆಪ್ರೆಸೆಂಟೇಟಿವ್ ಆಫ್ ಅರ್ತ್ ಅಂತ ನಾವು ಹೇಳ್ಬೋದು. ಅರ್ತ್ನ ಶೇಪ್ನ ರೆಪ್ರೆಸೆಂಟೇಟಿವ್ ಆಗಿ ಅಥವಾ ಒಂದು ಮಾಡೆಲ್ ಆಗಿ ಗ್ಲೋಬ್ ನಾವು ಬಳಸ್ತೇವೆ. ಆದರೆ ಈ ಗ್ಲೋಬ್ನ ನಾವು ಸ್ಟಡಿ ಮಾಡಬೇಕು ಅಂದರೆ ಇಡೀ ಅರ್ತ್ನ ಸ್ಟಡಿ ಮಾಡ್ಬೋದು. ನಮಗೆ ಈಗ ಒಂದು ಪರ್ಟಿಕ್ಯುಲರ್ ಕಾಂಟಿನೆಂಟ್ ಬಗ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ಓಷನ್ ಬಗ್ಗೆ, ಒಂದು ಪರ್ಟಿಕ್ಯುಲರ್ ಕಂಟ್ರಿ, ಸ್ಟೇಟ್, ಪ್ಲೇಸ್ ಬಗ್ಗೆ ಸ್ಟಡಿ ಮಾಡಬೇಕು ಅಂದರೆ ಗ್ಲೋಬ್ ಅಷ್ಟು ಸಹಕಾರಿಯಾಗಿರಲ್ಲ. ಅದಕ್ಕೆ ಅಂತಲೇ ನಾವು ಮ್ಯಾಪ್ಗಳನ್ನು ಬಳಸ್ತೀವಿ. ಈ ಮ್ಯಾಪ್ಗಳಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ಸ್ಟೇಟ್, ಪರ್ಟಿಕ್ಯುಲರ್ ಕಂಟ್ರಿ, ಅದೇ ರೀತಿ ಕಾಂಟಿನೆಂಟ್, ಓಷನ್ಗಳ ಬಗ್ಗೆ ಸಪ್ರೇಟಾಗಿ ಸ್ಟಡಿ ಮಾಡ್ಬೋದು. ಗ್ಲೋಬ್ಗಳು ಈಗ ತುಂಬ ಸುಲಭವಾಗಿ ಸಿಗುವಂತಹ ಒಂದು ಮಾದರಿ. ಗ್ಲೋಬ್ಗಳು ಬೇರೆ ಬೇರೆ ಶೇಪ್ನಲ್ಲಿರುತ್ತೆ. ಪೋರ್ಟೇಬಲ್ ಗ್ಲೋಬ್ಸ್ ಇದೆ, 3D ಶೇಪ್ನ ಗ್ಲೋಬ್ಗಳಿದೆ, ಮೊಬೈಲ್ಗಳಲ್ಲೂ ಕೂಡ ಗ್ಲೋಬ್ ಸಿಗುತ್ತೆ. ಅದೇ ರೀತಿ ನಮ್ಮ ಪಿಲ್ಲೋ ಶೇಪ್ನ ಗ್ಲೋಬ್ ಇದೆ, ಬಾಲ್ ಶೇಪ್ನ ಗ್ಲೋಬ್ ಇದೆ. ಈ ಗ್ಲೋಬ್ನ ಸಹಾಯದಿಂದ ಇಡೀ ಅರ್ತ್ ಬಗ್ಗೆ ಮತ್ತು ಅದು ಅಕ್ಯುರೇಟ್ ಆಗಿ ತೋರಿಸುತ್ತೆ. ಈ ಗ್ಲೋಬ್ ಮಾಡೆಲ್ ಏನಿದೆ ಅದು ಅಕ್ಯುರೇಟ್ ಪೊಸಿಷನ್ನ ತೋರಿಸುತ್ತೆ. ಆ ಪರ್ಟಿಕ್ಯುಲರ್ ಕಾಂಟಿನೆಂಟ್ ಬಗ್ಗೆ, ಪರ್ಟಿಕ್ಯುಲರ್ ಓಷನ್ ಬಗ್ಗೆ, ಹೋಲ್ ಅರ್ತ್ನ ನಾವು ಗ್ಲೋಬ್ನ ಸಹಾಯದಿಂದ ಸ್ಟಡಿ ಮಾಡ್ಬೋದು. ಈಗ ಅರ್ತ್ನ ಪೊಸಿಷನ್ ನೋಡೋಣ. ದ ರೊಟೇಷನ್ ಆಫ್ ದಿ ಅರ್ತ್ ಏನಿದೆ ದಟ್ ಈಸ್ ಫಿಕ್ಸ್ಡ್ ಆನ್ 2 ಪರ್ಟಿಕ್ಯುಲರ್ ಪಾಯಿಂಟ್ಸ್. ಒಂದು ನಾರ್ತ್ ಪೋಲ್, ಮತ್ತೊಂದು ಸೌತ್ ಪೋಲ್. ಈ ಪಾಯಿಂಟ್ಸ್ಗಳಿಂದ ಒಂದು ಇಮ್ಯಾಜಿನರಿ ಆಕ್ಸಿಸ್ ನಾರ್ತ್ ಮತ್ತು ಸೌತಲ್ಲಿ ನಾವು ಕಂಡುಹಿಡಿಬಹುದಾಗಿದೆ. ಮಕ್ಕಳೇ, ಗ್ಲೋಬಲ್ ನೋಡಿ ಒಂದು ಇಮ್ಯಾಜಿನರಿ ಸರ್ಕಲ್ ಇದೆ, ಈಕ್ವಾಟರ್ ಅಂತ ಹೇಳ್ತೀವಿ ಇದನ್ನು. ಇದು ಅರ್ತ್ನ 2 ಭಾಗಗಳಾಗಿ ವಿಭಾಗಿಸುತ್ತೆ. ಒಂದು ನಾರ್ದರ್ನ್ ಹೆಮಿಸ್ಫಿಯರ್, ಮತ್ತೊಂದು ಸದರ್ನ್ ಹೆಮಿಸ್ಫಿಯರ್ ಅಂತ. ಮಕ್ಕಳೇ, ಈ ಗ್ಲೋಬನ್ನು ಗಮನಿಸಿ. ಆಲ್ ದ ಲೈನ್ಸ್ ಏನಿದೆ ಆ ಪ್ಯಾರಲಲ್ ವಿಚ್ ಆರ್ ರನ್ನಿಂಗ್ ಟು ದ ಈಕ್ವಾಟರ್ ಅದನ್ನು ಪ್ಯಾರಲಲ್ ಆಫ್ ಲ್ಯಾಟಿಟ್ಯೂಡ್ ಅಂತೀವಿ. ಅದೇ ರೀತಿ ಮತ್ತು ಈ ಸರ್ಕಲ್ಗಳು ಏನು ಈ ನಾರ್ತ್ ಆ್ಯಂಡ್ ಸೌತ್ ಪೋಲ್ನ ಕನ್ವರ್ಜ್ ಮಾಡ್ತಾ ಇದೆ, ಸುತ್ತುವರ್ತಿದೆ, ಅದನ್ನು ಮೆರಿಡಿಯನ್ ಆಫ್ ಲಾಂಜಿಟ್ಯೂಡ್ ಅಂತೀವಿ. ಮತ್ತು ಒಂದು ಆಬ್ಜೆಕ್ಟ್ನ ಪೊಸಿಷನ್ ಅದೇನೇ ಆಗಿರ್ಬೋದು, ಅರ್ತ್ ಮೇಲೆ ಯಾವ ರೀತಿ ಲೊಕೇಟ್ ಆಗುತ್ತೆ ಅಂದರೆ ಈ ಲಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ನ ಪೊಸಿಷನ್ ಮೇಲೆ ಲೊಕೇಟ್ ಆಗುತ್ತೆ. ಆಫ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಜಿಟ್ಯೂಡ್ ಏನಿದೆ ದಿಸ್ ಇಸ್ ದ ರೆಫರೆನ್ಸ್ ಫಾರ್ ದ ಪೊಸಿಷನ್ ಆಫ್ ಎನಿಥಿಂಗ್ ಅಂತ ನಾವು ಹೇಳ್ಬೋದು ವಿಚ್ ಆರ್ ಆನ್ ಅರ್ತ್. ಲ್ಯಾಟಿಟ್ಯೂಡ್ ಅಂದರೆ ಏನು ಅಂತ ಈಗ ತಿಳಿಯೋಣ. ಲ್ಯಾಟಿಟ್ಯೂಡ್ ಅಂದರೆ ಇಟ್ ಇಸ್ ಆನ್ ಆಂಗ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಗಿವನ್ ಪಾಯಿಂಟ್ ಆಫ್ ದಿ ಈಕ್ವಾಟರ್. ನೋಡಿ, 0 ಡಿಗ್ರಿಯಿಂದ ಒಂದು ಆಂಗ್ಯುಲರ್ ಡಿಸ್ಟೆನ್ಸ್, ಅದನ್ನು ದಾಟಿ ಮತ್ತೆ ಒಂದು ಆಂಗ್ಯುಲರ್ ದಟ್ ಈಸ್ 30 ಡಿಗ್ರಿ ಅಂತ ಅಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ಮುಂದೆ ಹೋಗಿ 60, 90 ಡಿಗ್ರಿ ತನಕ ಇಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ. ಸೊ ಲ್ಯಾಟಿಟ್ಯೂಡ್ ಅಂದರೆ ಈ ಸರ್ಕಲ್ಸು ಯಾವುದೋ ಒಂದು ಈಕ್ವಾಟರಿಂದ ಡ್ರಾ ಆಗಿದೆ ನೋಡಿ, ಸ್ಮಾಲರ್ ಆಗಿ ನಾರ್ತ್ ಆ್ಯಂಡ್ ಸೌತ್ ಪೋಲ್ನ ಟಚ್ ಮಾಡ್ತಾ ಇದೆ. ಮಕ್ಕಳೇ, ಇಲ್ಲಿ ನೋಡಿ, ಈಕ್ವಾಟರ್ ಅನ್ನೋದು ಒಂದು ಗ್ರೇಟ್ ಸರ್ಕಲ್. ಅದಾದಮೇಲೆ ಏನಿದೆ ಈ ಸರ್ಕಲ್ಗಳು ಸಣ್ಣದಾಗ್ತಾ ಹೋಗ್ತಾ ಇದೆ. ಇದು ನಾರ್ತ್ ಆ್ಯಂಡ್ ಸೌತ್ ಪೋಲ್ನ ರೀಚ್ ಮಾಡೋತ್ತಿಗೆ ತುಂಬ ಸಣ್ಣ ಸರ್ಕಲ್ಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಈಕ್ವಾಟರ್ ಇಸ್ ಅ ಗ್ರೇಟ್ ಸರ್ಕಲ್ ಆನ್ ಅರ್ತ್ ಅಂತ. ಅಂದರೆ ಇದೇ ದೊಡ್ಡ ಸರ್ಕಲ್. ಇದು ಹೇಗಾಗುತ್ತೆ ಅಂದರೆ ಈಕ್ವಾಟರಿಂದ 1 ಡಿಗ್ರಿ ಮುಂದೆ ಹೋಗಿ ನಾರ್ತ್, ಅದೇ ರೀತಿ ಸೌತಿಗೆ ಬರುತ್ತೆ. 1 ಡಿಗ್ರಿ ಅಷ್ಟೇ ಇದು ಏನು ಪೊಸಿಷನ್ನ ಲೊಕೇಟ್ ಮಾಡಿರ್ತಾರೆ. ಟೋಟಲ್ ಸರ್ಕಂಫರೆನ್ಸ್ ಆಫ್ ದಿ ಅರ್ತ್ ಎಷ್ಟು ಅಂದರೆ 360 ಡಿಗ್ರೀಸ್. ಈಗ ಈಕ್ವಾಟರ್ನಿಂದ 90 ಡಿಗ್ರಿ ನಾರ್ತ್ ಪೋಲಿಗೆ ಹೋಗಬೇಕು ಅಂದರೆ 90 ಡಿಗ್ರಿ ಅಂತ ನಾನೇ ಹೇಳಿದ್ನಲ್ಲ, ಸೊ 90 ಡಿಗ್ರಿ ಇರುತ್ತೆ. ಸೊ ಅಲ್ಲಿ 0ಇಂದ 1, 2, 3 ಸ್ಟಾರ್ಟ್ ಆಗಿ ನಾರ್ತಿಗೆ 90, ಅದೇ ರೀತಿ 0ಇಂದ ಕೆಳಗೆ 1, 2, 3 ಅಂತ ಸ್ಟಾರ್ಟ್ ಆಗಿ ಸೌತಿಗೆ 90. ಸೊ ನಾರ್ತ್ ಪೋಲ್ 90 ಡಿಗ್ರಿ, ಸೌತ್ ಪೋಲ್ 90 ಡಿಗ್ರಿ. ಎಲ್ಲಿಂದ? ಈಕ್ವಾಟರ್ನಿಂದ. ಮತ್ತು ಈ ಲ್ಯಾಟಿಟ್ಯೂಡ್ಗಳೇನಿದೆ 1 ಡಿಗ್ರಿಗೆ ಅದು ನಾರ್ತಿಗೆ ಹೋಗ್ತಾ ಇದ್ರೆ 1 ಡಿಗ್ರಿ ಎನ್ ಅಂತ, ಅದೇ ಸೌತ್ ಕಡೆಗೆ ಬರ್ತಾ ಇದ್ರೆ 1 ಡಿಗ್ರಿ ಎಸ್ ಅಂತ. ಈಗ ನಾನು ಹೇಳಿದ್ನಲ್ಲ, ಈಕ್ವಾಟರ್ ಏನು ಮಾಡುತ್ತೆ, ನಮ್ಮ ಅರ್ತ್ನ 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ, ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್. ಸೊ ನಾರ್ದರ್ನ್ ಏನಿದೆ ಅದರ ಡಿಸ್ಟೆನ್ಸ್ನ ನಾವು ಫೈಂಡ್ ಮಾಡಬೇಕು ಅಂದರೆ 1 ಡಿಗ್ರಿ ಲ್ಯಾಟಿಟ್ಯೂಡ್ ಹೋಗ್ತಾ ಇರುತ್ತೆ. ಸೊ ನಾರ್ತಿಗೆ ಹೋಗ್ತಾ ಇದ್ರೆ ಅದನ್ನು 1 ಡಿಗ್ರಿ ಎನ್ ಅಂತ ಹೇಳಬೇಕು, ಸೌತಿಗೆ ಬರ್ತಾ ಇದ್ರೆ ಅದನ್ನು 1 ಡಿಗ್ರಿ ಎಸ್ ಅಂತ ಹೇಳಬೇಕು. ಇದು ಲ್ಯಾಟಿಟ್ಯೂಡ್ನ ಮಾರ್ಕ್ ಮಾಡುವಂತಹ ವಿಧಾನ.
ಈಗ ಇಂಪಾರ್ಟೆಂಟ್ ಪ್ಯಾರಲಲ್ ಲ್ಯಾಟಿಟ್ಯೂಡ್ಸ್ ಯಾವುದು ಅಂತ ನೋಡೋಣ. ಒಂದೇದು 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ನೋಡಿ, ನಾರ್ತಲ್ಲಿದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಲ್ಯಾಟಿಟ್ಯೂಡ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕೂಡ ಕರಿತೀವಿ. ಇದು 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಆಗಿದೆ. ಇದನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಇದರ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ, ಇದು ಒಂದು ಲಿಮಿಟ್ನ ಮಾರ್ಕ್ ಮಾಡುತ್ತೆ. ಅರ್ಥನ ಒಂದು ಲಿಮಿಟ್. ಏನು ಲಿಮಿಟ್ ಅಂದರೆ, 21ಗೆ ಜೂನ್ 21 ಸನ್ ರೇಸ್ ಫಾಲ್ಸ್ ಆನ್ ಅರ್ತ್ ವರ್ಟಿಕಲಿ. ಅದು ಎಲ್ಲಿ ತನಕ ಫಾಲ್ ಆಗುತ್ತೆ ವರ್ಟಿಕಲ್ ಆಗಿ, ಅಲ್ಲಿ ಈ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಏನಿದೆ, ದಟ್ ಈಸ್ ದ ಫಿಕ್ಸ್ಡ್ ಪಾಯಿಂಟ್, ಮಾರ್ಕಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಇದು ಡಿಫ್ರೆನ್ಸ್ ಏನಿಲ್ಲ. ಆವಾಗಲೇ ಏನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಾವು ನೋಡಿದ್ವಿ, 23.5 ಡಿಗ್ರಿ, ದಟ್ ಈಸ್ ದ ಲಿಮಿಟೇಷನ್ ಪಾಯಿಂಟ್ ವಿಚ್ ಮಾರ್ಕ್ಸ್ ಇನ್ ದ ನಾರ್ತ್ ವೇರ್ ಸನ್ ರೇಸ್ ಫಾಲ್ ವರ್ಟಿಕಲಿ ಆನ್ ಅರ್ತ್. ಅದೇ ರೀತಿ ಸೌತ್ ಏರಿಯಾದಲ್ಲಿ, ಸದರ್ನ್ ಹೆಮಿಸ್ಫಿಯರ್ನಲ್ಲಿ ಎಲ್ಲಿ ಸನ್ ರೇಸ್ ವರ್ಟಿಕಲಿ ಫಾಲ್ ಆಗುತ್ತೋ ಆ ಲಿಮಿಟೆಡ್ ಏರಿಯಾನ ಮಾರ್ಕ್ ಮಾಡೋದಕ್ಕೋಸ್ಕರ 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ನ ಯೂಸ್ ಮಾಡ್ತೀವಿ. ದಟ್ ಲ್ಯಾಟಿಟ್ಯೂಡ್ ಈಸ್ ಕಾಲ್ಡ್ ಆಸ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಫಾರ್ ನಾರ್ತ್ ಹೆಮಿಸ್ಫಿಯರ್ ಆರ್ ನಾರ್ದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಫಾರ್ ಸದರ್ನ್ ಹೆಮಿಸ್ಫಿಯರ್. ಇದೇ ಡಿಫ್ರೆನ್ಸ್ ಕ್ಯಾನ್ಸರ್ ಆ್ಯಂಡ್ ಕ್ಯಾಪ್ರಿಕಾನ್. ಈ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ನಲ್ಲಿ 22 ಡಿಸೆಂಬರಿಗೆ ಈ ಸನ್ ರೈಸ್ ಏನಿದೆ ವರ್ಟಿಕಲಿ ಫಾಲ್ ಆಗುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ನಲ್ಲಿ 21 ಜೂನ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ನಲ್ಲಿ 22 ಡಿಸೆಂಬರ್. ಆರ್ಕ್ಟಿಕ್ ಸರ್ಕಲ್ ಇದೇನು ಅಂದರೆ ಪ್ಯಾರಲಲ್ ಟು ದ ನಾರ್ತ್. ಎಷ್ಟು ಅಂದರೆ 66.5 ಡಿಗ್ರಿ ಏನಿದೆ, ಇದನ್ನು ಆರ್ಕ್ಟಿಕ್ ಸರ್ಕಲ್ ಅಂತ ಹೇಳ್ತೀವಿ. ಅದೇ ರೀತಿ ಅಂಟಾರ್ಟಿಕ್ ಸರ್ಕಲ್ ಪ್ಯಾರಲಲ್ ಟು ದ ಸೌತ್ 66 ಡಿಗ್ರಿ ಹಾಫ್. ಸೇಮ್ ಯಾವ ರೀತಿ ನಾರ್ತಲ್ಲಿತ್ತೋ ಇಲ್ಲಿ ಅಂಟಾರ್ಟಿಕ್ ಸರ್ಕಲ್ಲಿಗೆ ಸೌತಿಗೆ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಂಟಾರ್ಟಿಕ್ ಸರ್ಕಲ್. ಇದೊಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, 0 to 30 ಡಿಗ್ರಿ ಏನಿದೆ ದಟ್ ಈಸ್ ಲೋ ಲ್ಯಾಟಿಟ್ಯೂಡ್. 30 to 60 ಏನಿದೆ ದಟ್ ಈಸ್ ಮಿಡಲ್ ಲ್ಯಾಟಿಟ್ಯೂಡ್. ಆ್ಯಂಡ್ ಅದೇ ರೀತಿ 60 to 90 ಡಿಗ್ರಿಗೆ ಏನು ಲ್ಯಾಟಿಟ್ಯೂಡ್ಸ್ ಹೋಗುತ್ತೆ ದಟ್ ಆರ್ ಕಾಲ್ಡ್ ಆಸ್ ಹೈ ಲ್ಯಾಟಿಟ್ಯೂಡ್ಸ್. ಸೊ ದೀಸ್ ಆರ್ ದ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಲ್ಯಾಟಿಟ್ಯೂಡ್ಸ್. ಲ್ಯಾಟಿಟ್ಯೂಡ್ ಆರ್ ವೆರಿ ಯೂಸ್ಫುಲ್. ಯಾಕಂದರೆ ಈ ಲ್ಯಾಟಿಟ್ಯೂಡ್ನ ಹೆಲ್ಪ್ನಿಂದ ನಾವು ಆ ಪರ್ಟಿಕ್ಯುಲರ್ ಏರಿಯಾ ರೈನ್ಫಾಲ್, ಡೆಸರ್ಟ್ ರೀಜನ್, ವೆಜಿಟೇಷನ್, ಆ್ಯನಿಮಲ್ಸ್ ಏನಿದೆ ಅನ್ನೋದು ತಿಳಿಬೋದು. ಅಷ್ಟೇ ಅಲ್ಲ, ದೀಸ್ ಲ್ಯಾಟಿಟ್ಯೂಡ್ಸ್ ವಿಲ್ ಹೆಲ್ಪ್ ಅಸ್ ಟು ಗೆಟ್ ಟು ನೋ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ದ ಥಿಂಗ್ ಆನ್ ಅರ್ತ್. ಯಾವುದೇ ಆಗಿರ್ಬೋದು, ಅದನ್ನು ನಾವು ಆ ಪರ್ಟಿಕ್ಯುಲರ್ ಪೊಸಿಷನ್ ಆ ಲ್ಯಾಟಿಟ್ಯೂಡಿಗೆ ಮ್ಯಾಚ್ ಮಾಡಿ ನೋಡ್ಬೋದು. ಸೊ ಇದರ ಹೆಲ್ಪ್ನಿಂದ ನಾವು ಹೀಟ್ ಝೋನ್ಗಳನ್ನು ಕೂಡ ಐಡೆಂಟಿಫೈ ಮಾಡ್ಬೋದು. ನೋಡಿ, ದೀಸ್ ಆರ್ ದ ಹೀಟ್ ಝೋನ್ಸ್ ಆಫ್ ದಿ ಅರ್ತ್. ಬರೀ ನೀವು ಒಂದು ಈ ಪಿಕ್ಚರ್ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಝೋನ್ ಏನಿದೆ ದಟ್ ಈಸ್ ಟೋರಿಡ್ ಝೋನ್ ಅಂತೇಳಿ. ಇಟ್ ಈಸ್ ಇನ್ ಬಿಟ್ವೀನ್ 23.5 ಡಿಗ್ರಿ ನಾರ್ತ್ ಆ್ಯಂಡ್ 23.5 ಡಿಗ್ರಿ ಸೌತ್. ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಈ ಮಧ್ಯದ ಏರಿಯಾನ ಏನಿದೆ ನಾವು ಅದನ್ನು ಟೋರಿಡ್ ಝೋನ್ ಅಂತ ಹೇಳ್ತೀವಿ. ಈ 5 ಝೋನ್ಗಳಲ್ಲಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಝೋನ್ ಅಂತ ನಾವು ಹೇಳ್ಬೋದು. 5 ಝೋನ್ಸ್ ಅಂದರೆ ನಾನು ಹೇಳಿದ್ನಲ್ಲ, ಆರ್ಕ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಆ್ಯಂಡ್ ಈಕ್ವೇಟರ್. ಈಕ್ವೇಟರ್ ಅಂದರೆ 0 ಡಿಗ್ರಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ 23.5 ಡಿಗ್ರಿ ನಾರ್ತ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದರೆ 23.5 ಡಿಗ್ರಿ ಸೌತ್. ಅದೇ ರೀತಿ ಅಂಟಾರ್ಟಿಕ್ ಅಂದರೆ 66.5 ಡಿಗ್ರಿ ಸೌತ್. ಆಮೇಲೆ ಆರ್ಕ್ಟಿಕ್ ಅಂದರೆ 66.5 ಡಿಗ್ರಿ ನಾರ್ತ್. ನೆಕ್ಸ್ಟ್ ಈಸ್ ಅಬೌಟ್ ಟೆಂಪ್ರೇಟ್ ಝೋನ್. ಈ ಝೋನ್ ಏನಿದೆ, ಈ ಟಾರಿಡ್ ಝೋನ್ ಮತ್ತು ಫ್ರಿಜಿಡ್ ಝೋನ್ ಇದರ ನಡುವೆ ಇರುತ್ತೆ. ಇದನ್ನು ನಾವು ಟೆಂಪ್ರೇಟ್ ಝೋನ್ ಅಂತ ಹೇಳ್ತೇವೆ. ಮತ್ತು ಈ ಟೆಂಪ್ರೇಟ್ ಝೋನ್ ಬೋತ್ ನಾರ್ದರ್ನ್ ಆ್ಯಂಡ್ ಸದರ್ನ್ ಹೆಮಿಸ್ಫಿಯರಲ್ಲಿ ಇರುತ್ತೆ. ನೆಕ್ಸ್ಟ್ ಫ್ರಿಜಿಡ್ ಝೋನ್. ಈ ಸೌತ್ ಫ್ರಿಜಿಡ್ ಝೋನ್ ಲೈಸ್ ಬಿಟ್ವೀನ್ ಈ ಅಂಟಾರ್ಟಿಕ್ ಸರ್ಕಲ್ ಆ್ಯಂಡ್ ಸೌತ್ ಪೋಲ್. ಅದೇ ರೀತಿ ನಾರ್ತ್ ಫ್ರಿಜಿಡ್ ಝೋನ್ ಏನಿದೆ ಇದು ಇಟ್ ಲೈಸ್ ಬಿಟ್ವೀನ್ ಆರ್ಕ್ಟಿಕ್ ಸರ್ಕಲ್ ಆ್ಯಂಡ್ ನಾರ್ತ್ ಪೋಲ್.
ಈಗ ಮೆರಿಡಿಯನ್ ಆಫ್ ಲಾಂಗಿಟ್ಯೂಡ್ ನೋಡೋಣ. ಈಗ ಲ್ಯಾಟಿಟ್ಯೂಡ್ನಲ್ಲಿ ಯಾವ ರೀತಿ ನಾವು ನೋಡಿದ್ವಿ, ಈಕ್ವಾಟರ್ 0 ಡಿಗ್ರಿ ಏನಿದೆ, ಇಟ್ ಡಿವೈಡ್ಸ್ ಅರ್ತ್ ಇಂಟು ನಾರ್ದರ್ನ್ ಹೆಮಿಸ್ಪಿಯರ್ ಆ್ಯಂಡ್ ಸದರ್ನ್ ಹೆಮಿಸ್ಪಿಯರ್. ಅದೇ ರೀತಿ ಲಾಂಜಿಟ್ಯೂಡ್ಸ್ ಕೂಡ, ದೀಸ್ ಇಮ್ಯಾಜಿನರಿ ಲೈನ್ಸ್ ಆಲ್ಸೋ ಡಿವೈಡ್ಸ್ ಅರ್ತ್ ಇಂಟು 2 ಪಾರ್ಟ್ಸ್. ಲಾಂಜಿಟ್ಯೂಡ್ ಇದು ಯಾವ ರೀತಿ ಡಿವೈಡ್ ಮಾಡುತ್ತೆ ಅಂದರೆ ಈಸ್ಟರ್ನ್ ಹೆಮಿಸ್ಪಿಯರ್ ಆ್ಯಂಡ್ ವೆಸ್ಟರ್ನ್ ಹೆಮಿಸ್ಪಿಯರ್ ಅಂತ ಡಿವೈಡ್ ಮಾಡುತ್ತೆ. ಈ ಡಿವೈಡ್ ಮಾಡುವಂಥ ಇಮ್ಯಾಜಿನರಿ ಲೈನ್ ಏನಿದೆ, ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮ್ ಮೆರಿಡಿಯನ್. ಪ್ರೈಮ್ ಮೆರಿಡಿಯನ್ ಅಂದರೆ ಯಾವುದು? ಆಬ್ಸರ್ವೇಟ್ರಿ ಇದೆ ಒಂದು, ಗ್ರೀನ್ವಿಚ್ ಅಂತ, ಇದು ಲಂಡನ್ನಲ್ಲಿ ಪಾಸ್ ಆಗುತ್ತೆ. ಸೊ ಆ ಒಂದು ಗ್ರೀನ್ವಿಚ್ ಆಬ್ಸರ್ವೇಟ್ರಿ ಏನಿದೆ, ದಟ್ ಹ್ಯಾಸ್ ಸೆಲೆಕ್ಟೆಡ್ ಆಸ್ ಪ್ರೈಮ್ ಮೆರಿಡಿಯನ್. ಆಮೇಲೆ ಅದರ ಒಂದು ಡಿಗ್ರಿ ಏನಿದೆ, ದಟ್ ಈಸ್ ವಿ ಕನ್ಸಿಡರ್ ಆಸ್ 0 ಡಿಗ್ರಿ. ದ ಏರಿಯಾ ವಿಚ್ ಸ್ಟಾರ್ಟ್ಸ್ ಫ್ರಮ್ 0 ಟು ಈಸ್ಟರ್ನ್ ಪಾರ್ಟ್, ದಟ್ ಈಸ್ ಕಾಲ್ಡ್ ಆಸ್ ಈಸ್ಟರ್ನ್ ಹೆಮಿಸ್ಪಿಯರ್. ಆ್ಯಂಡ್ ವೆಸ್ಟಿಗೆ ಏನು ಬರುತ್ತೆ, ದಟ್ ಈಸ್ ವೆಸ್ಟರ್ನ್ ಹೆಮಿಸ್ಪಿಯರ್. ಈ ಲಾಂಜಿಟ್ಯೂಡ್ನಿಂದ ನಾವು ಈಸ್ಟರ್ನ್ ಹೆಮಿಸ್ಪಿಯರ್ ಆ್ಯಂಡ್ ವೆಸ್ಟರ್ನ್ ಹೆಮಿಸ್ಪಿಯರ್ ಮಾಡ್ತೀವಿ. ಲ್ಯಾಟಿಟ್ಯೂಡ್ನಿಂದ ನಾರ್ದರ್ನ್ ಹೆಮಿಸ್ಪಿಯರ್ ಮತ್ತು ಸದರ್ನ್ ಹೆಮಿಸ್ಪಿಯರ್ ಅಂತ ನಮ್ಮ ಗ್ಲೋಬ್ನ ಅಥವಾ ನಮ್ಮ ಅರ್ಥನ ಡಿವೈಡ್ ಮಾಡ್ತೇವೆ. ಈಗ ಈಕ್ವಾಟರ್ ಅನ್ನೋದು ಯಾವ ರೀತಿ ಲ್ಯಾಟಿಟ್ಯೂಡ್ಸಿಗೆ ಸ್ಟಾರ್ಟಿಂಗ್ ಪಾಯಿಂಟು, ಅದೇ ರೀತಿ ಗ್ರೀನ್ವಿಚ್ ಮೆರಿಡಿಯನ್ ಇದು ಲಾಂಜಿಟ್ಯೂಡ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದೆ. ಸೊ ಇದು 4 ಪಾರ್ಟ್ಗಳಾಗಿ ಡಿವೈಡ್ ಮಾಡುತ್ತೆ. ಈ ಗ್ರೀನ್ವಿಚ್ನ ಮೆರಿಡಿಯನ್ ಅಂತ ಹೇಳ್ತೀವಿ. ಮೆರಿಡಿಯನ್ ಅಂದರೆ ಮಿಡ್ ಡೇ ಅಂತ, ಯಾಕಂದರೆ ನೋಡಿ ಇದು ಪ್ರೈಮ್ ಮೆರಿಡಿಯನ್ ಯಾವುದು, ಗ್ರೀನ್ವಿಚ್. ಸೊ ಮೆರಿಡಿಯನ್ ಮೀನ್ಸ್ ಮಿಡ್ ಡೇ. ಸೊ ಈ ಮೆರಿಡಿಯನ್ಸ್ ಏನಿದೆ, ಇದು ಮೆರಿಡಿಯನ್ ಅಂದರೆ ಈ ಲಾಂಜಿಟ್ಯೂಡ್ ಮತ್ತು ಈ ಲ್ಯಾಟಿಟ್ಯೂಡ್ ಸೇರಿ ಒಂದು ಸೆಕ್ಷನ್ ಮಾಡ್ತಾ ಹೋಗುತ್ತೆ. ಟೋಟಲಿ 180 ಡಿಗ್ರಿ ಸೆಕ್ಷನ್ಸ್, ಅಂದರೆ 180 ಸೆಕ್ಷನ್ಸ್ ಈಸ್ಟರ್ನ್ ಸೈಡಿಗೆ, 180 ಸೆಕ್ಷನ್ ವೆಸ್ಟರ್ನ್ ಸೈಡಿಗೆ ಆಗುತ್ತೆ. ಸೊ ಟೋಟಲಿ 360 ಸೆಕ್ಷನ್ಸ್ ಆಗುತ್ತೆ. ಸೊ ಟೋಟಲ್ ಸರ್ಕಂಫರೆನ್ಸ್ ಅಂತ ನಾನು ಹೇಳಿದ್ನಲ್ಲ, 360 ಡಿಗ್ರೀಸ್. ಸೊ ಈ ರೀತಿಯಾಗಿ ಈಕ್ವಾಟರ್ನ ಈಸ್ಟರ್ನ್ ಪಾರ್ಟಿಗೆ 180, ಈಕ್ವಾಟರ್ನ ವೆಸ್ಟರ್ನ್ ಪಾರ್ಟಿಗೆ 180 ಲೈನ್ಸ್ಗಳು ಸೇರ್ತಾ ಹೋಗುತ್ತೆ. ಈ ಕಡೆಯಿಂದನೂ 180, ಆ ಕಡೆಯಿಂದನೂ 180, ಬಟ್ ನಮಗೆ ಫೈನಲಿ ಸಿಗೋದು 180 ಡಿಗ್ರಿ ಇರುವಂಥದ್ದು ಒಂದೇ ಒಂದು ಲೈನ್. ಸೊ ಅದು ಇಂಟರ್ನ್ಯಾಷನಲ್ ಡೇಟ್ ಲೈನ್. ನೆಕ್ಸ್ಟ್ ಟಾಪಿಕ್ ಇಸ್ ಲಾಂಗಿಟ್ಯೂಡ್ ಆ್ಯಂಡ್ ಟೈಮ್. ಈ ಪ್ರೈಮ್ ಮೆರಿಡಿಯನ್ನ ಗ್ರೀನ್ವಿಚ್ನಲ್ಲಿ ಸೂರ್ಯ ಒಂದು ಹೈಯೆಸ್ಟ್ ಪೊಸಿಷನಲ್ಲಿ ಇದ್ದಾಗ ಗ್ರೀನ್ವಿಚ್ ಮತ್ತು ಅದರ ಪ್ರದೇಶಗಳೇನಿದೆ, ಸುತ್ತದ ಪ್ರದೇಶಗಳು, ಅಲ್ಲಿ ಮಧ್ಯಾಹ್ನ ಆಗುತ್ತೆ. ಮತ್ತು ಈ ಅರ್ತ್ ಏನಿದೆ, ಇಟ್ ರೊಟೇಟ್ಸ್ ಇನ್ ಇಟ್ಸ್ ಓನ್ ಆ್ಯಕ್ಸಿಸ್, ಅದರ ಸುತ್ತನೇ ಸುತ್ತುತ್ತಾ ಇರುತ್ತೆ. ಹೇಗೆ ಅಂದರೆ ಈ 360 ಡಿಗ್ರಿ ಸುತ್ತುತ್ತಾ ಹೋಗುತ್ತೆ. ಈ 360 ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡೋಕ್ಕೆ 24 ಗಂಟೆ ಬೇಕಾಗುತ್ತೆ. ಇದು ಈಸ್ಟಿಂದ ವೆಸ್ಟಿಗೆ ಸುತ್ತಾ ಹೋಗುತ್ತೆ. ಸೊ 1 ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ 4 ನಿಮಿಷ ಬೇಕಾಗುತ್ತೆ. ಸೊ ನಿಯರ್ಲಿ ಇದು ಒಂದು 15 ಡಿಗ್ರೀಸಲ್ಲಿ ಈ ಗ್ರೀನ್ವಿಚ್ಚಿಂದ ಸುತ್ತೋದ್ರಿಂದ 15 × 4 ಎಷ್ಟಾಯಿತು, 60 ಆಯ್ತಲ್ವಾ. ಸೊ ಹಾಗಾಗಿ 1 ನಿಮಿಷಕ್ಕೆ 60 ಸೆಕೆಂಡ್ಸ್, ಅದೇ ರೀತಿ 1 ಗಂಟೆಗೆ 60 ಮಿನಿಟ್ಸ್.